ಬೀದರ್ ಬಸವ ಕಲ್ಯಾಣ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಖುಲ್ಲಂ ಖುಲ್ಲಾ ಡೀಲ್. ಗ್ಯಾರಂಟಿ ನ್ಯೂಸ್ ವರದಿಯ ಬೆನ್ನಲ್ಲೇ ಸಿಎಂ ಕಚೇರಿ ತಲುಪಿದೆ ಲಂಚಾವತಾರದ ಸುದ್ದಿ. ಬೀದರ್ನ ಬಸವ ಕಲ್ಯಾಣ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಖುಲ್ಲಂ ಖುಲ್ಲಾ ಡೀಲ್ ನಡೀತಾ ಇತ್ತು. ಈ ವಿಚಾರದ ಬಗ್ಗೆ ಗ್ಯಾರಂಟಿ ನ್ಯೂಸ್ ಧ್ವನಿ ಎತ್ತಿತ್ತು. ಗ್ಯಾರಂಟಿ ನ್ಯೂಸ್ ವರದಿ ಬೆನ್ನಲ್ಲೇ ಸಿಎಂ ಕಚೇರಿಗೆ ತಲುಪಿದೆ ಈ ಸುದ್ದಿ. ಬೀದರ್ ಡಿಸಿಗೆ ತನಿಖೆಗೆ ಆದೇಶಿಸಿದ ಸಿಎಂ ವಿಶೇಷ ಕರ್ತವ್ಯಾಧಿಕಾರಿ ಡಾಕ್ಟರ್ ವೈಷ್ಣವಿ. ಗ್ಯಾರಂಟಿ ನ್ಯೂಸ್ ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ತನಿಖೆಗೆ ಸಿಎಂ ಕಚೇರಿಯಿಂದ ಸೂಚನೆ ತಲುಪಿದೆ. ಕೂಡಲೇ ತನಿಖೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಅಂತ ಬೀದರ್ ಡಿಸಿ ಶಿಲ್ಪಾ ವರ್ಮಾಗೆ ಸೂಚನೆ ಹೋಗಿದೆ. ಶೀಘ್ರವೇ ತನಿಖಾ ವರದಿಯನ್ನ ಸಿಎಂ ಕಚೇರಿಗೆ ಸಲ್ಲಿಸುವಂತೆ ಆದೇಶವನ್ನ ನೀಡಲಾಗಿದೆ. ಡಿಸಿ ಕಂದಾಯ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆಯುವ ಮುಖೇನ ಸೂಚನೆಯನ್ನ ನೀಡಲಾಗಿದೆ. ಕೆಲಸಕ್ಕಾಗಿ ಬಂದ ಜನರಿಂದ ಹಣ ವಸೂಲಿಗಿಳಿದ ಸಿಬ್ಬಂದಿಯ ವಿಡಿಯೋ ವೈರಲ್ ಆಗಿತ್ತು. ಸಿಬ್ಬಂದಿ ಲಂಚದ ವಿಡಿಯೋ ಸೆರೆ ಹಿಡಿದು ಗ್ಯಾರಂಟಿ ನ್ಯೂಸ್ಗೆ ನೀಡಿದ್ರು ಜನ. ಇದರ ಬಗ್ಗೆ ಸುದ್ದಿಯನ್ನ ಗ್ಯಾರಂಟಿ ನ್ಯೂಸ್ ಪ್ರಸಾರ ಮಾಡಿತ್ತು. ಗ್ಯಾರಂಟಿ ನ್ಯೂಸ್ ಯಾವಾಗ ಈ ವಿಚಾರವನ್ನ ಸುದ್ದಿ ಮಾಡುತ್ತೋ ಆಗ ಸಿಎಂ ಕಚೇರಿಯು ಕೂಡ ಅಲರ್ಟ್ ಆಗಿದೆ. ಸಿಎಂ ಕಚೇರಿಯ ಸಿಬ್ಬಂದಿ ಅಲರ್ಟ್ ಆಗಿ ಈಗ ಬೀದರ್ನ ಡಿಸಿಗೆ ಪತ್ರದ ಮುಖೇನ ಆದೇಶ ಹೊರಡಿಸಿರೋದು. ಈ ವಿಚಾರದ ಬಗ್ಗೆ ತನಿಖೆಯಾಗಬೇಕು, ತನಿಖೆ ಮಾಡಿ ವರದಿಯನ್ನ ಕೊಡಿ ಅನ್ನೋ ನಿಟ್ಟಿನಲ್ಲಿ ಡಿಸಿ ಅವರಿಗೆ ಪತ್ರ ಬರೆದು ತಿಳಿಸಿದೆ. ನೋಡಿ ಅಲ್ಲಿ ದಿನಾಂಕ 12/5/2026 ಗ್ಯಾರಂಟಿ ನ್ಯೂಸ್ ಸುದ್ದಿ ಮಾಧ್ಯಮದಲ್ಲಿ ಸುದ್ದಿ ಪ್ರಸಾರವಾಗಿದ್ದು ಮತ್ತು ಈ ಕಚೇರಿಗೆ ಇಮೇಲ್ ಮೂಲಕ ದೂರನ್ನ ನೇರವಾಗಿ ಸ್ವೀಕರಿಸಲಾಗಿದ್ದು, ಸದರಿ ಪ್ರತಿಗಳನ್ನ ಇದರೊಂದಿಗೆ ಲಗತ್ತಿಸಿ ಜೊತೆಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಪತ್ರದಲ್ಲಿ ಒಂದಿಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಉಪನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಖುಲ್ಲಂ ಖುಲ್ಲಾ ಡೀಲ್ ಏನ್ ನಡೆದಿದೆಯೋ ಅದರ ಬಗ್ಗೆ ತನಿಖೆಯಾಗುತ್ತೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು ಅನ್ನೋದೇ ನಮ್ಮ ಆಶಯ. ಇಂಥ ಲಂಚ ಬಾಕರಿ ಅಲ್ಲೇ ಇದ್ರೂ ಕೂಡ ಸುಮ್ಮನೆ ಬಿಡಬಾರ್ದು. ಜನಸಾಮಾನ್ಯರು ತಮ್ಮ ಸಮಸ್ಯೆಗಳನ್ನ ಹೇಳಿಕೊಂಡು ತಾವು ಏನೋ ಒಂದಿಷ್ಟು ಬೇಡಿಕೆಗಳನ್ನ ಇಟ್ಕೊಂಡು ಅಲ್ಲಿಗೆ ಹೋಗಿರ್ತಾರೆ. ಬಟ್ ಅವ್ರ ಹತ್ರ ನಿಮ್ ಕೆಲಸ ಆಗಬೇಕು ಅಂತ ಅಂದ್ರೆ ಇಷ್ಟು ಹಣ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೇಳ್ತಾರೆ ಅಲ್ಲಿನ ನಾಲಾಯಕ ಅಧಿಕಾರಿಗಳು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೀದರ್ ರಿಪೋರ್ಟರ್ ಶಿವಯ್ಯ ಮಠಪತಿ ಸಂಪರ್ಕದಲ್ಲಿದ್ದಾರೆ. ಶಿವಯ್ಯ, ಈಗ ನೀವು ಕೊಟ್ಟಂತ ಒಂದು ಸುದ್ದಿ ಇದು, ಜೊತೆಗೆ ಇಂಪ್ಯಾಕ್ಟ್ ಕೂಡ ಆಗಿದೆ. ಸಿಎಂ ಕಚೇರಿಯಿಂದ ಒಂದು ಪತ್ರವೂ ಕೂಡ ಹೋಗಿದೆ ಜಿಲ್ಲಾಧಿಕಾರಿಗಳಿಗೆ. ಡೀಟೇಲ್ಸ್ ಕೊಡ್ತಾ ಹೋಗುವುದಾದ್ರೆ ಕಲ್ಯಾಣದ ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ಯಾವ ರೀತಿ ಒಂದು ಭ್ರಷ್ಟಾಚಾರ ನಡೀತಾ ಇದೆ, ಅಲ್ಲಿನ ಅಧಿಕಾರಿಗಳು ಏನು ಸಾರ್ವಜನಿಕರು ಪಹಣಿ ಆಗಿರ್ಬೋದು ಮತ್ತೆ ಹೆಸರು ಬದಲಾವಣೆಗೆ ಬಂದಿರುವಂತಹ ಸಾರ್ವಜನಿಕರ ಬಳಿ ನೇರವಾಗಿ ರಾಜ್ಯಾರೋಷವಾಗಿ ಏನು ಕಚೇರಿಯಲ್ಲೇ ಕುಳಿತು ಹಣವನ್ನ ಪಡಿತಾ ಇದ್ರು, ಆ ಕುರಿತು ಖುದ್ದು ಸಾರ್ವಜನಿಕರೇ ವಿಡಿಯೋನ ಮಾಡಿ ನನಗೆ ಗ್ಯಾರಂಟಿ ನ್ಯೂಸ್ಗೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ನಾವು ಸುದ್ದಿ ಕೂಡ ಪ್ರಸಾರ ಮಾಡಿದ್ವಿ. ಸುದ್ದಿ ಪ್ರಸಾರ ಮಾಡಿದ ಬಳಿಕ ಈಗ ಖುದ್ದು ಆ ಗ್ಯಾರಂಟಿ ನ್ಯೂಸ್ ನ ವರದಿ ಸಿಎಂ ಕಚೇರಿಗೆ ತಲುಪಿರುವಂತದ್ದು. ಸಿಎಂ ಕಚೇರಿಯಿಂದ ಈಗ ಬೀದರ್ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರ ಬರೆಯಲಾಗಿದೆ. ಅಂತಂದ್ರೆ ಏನು ಅಲ್ಲಿ ವಾಸ್ತವ ಅಲ್ಲಿನ ಭ್ರಷ್ಟ ಅಧಿಕಾರಿಗಳು ಯಾವ ರೀತಿ ಏನು ಹಣ ಪಡಿತಾ ಇದ್ದಾರೆ, ಏನಾಗಿದೆ, ಸಾರ್ವಜನಿಕರ ದೂರ ಏನಾಗಿದೆ, ಈ ವರದಿಗೆ ಸಂಬಂಧಪಟ್ಟಂತೆ ತನಿಖೆ ನಡೆಸಬೇಕು ಮತ್ತು ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಸಿಎಂ ಕಚೇರಿಯಿಂದಲೇ ಬೀದರ್ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರ ರವಾನೆ ಮಾಡಲಾಗಿರುವಂತದ್ದು. ಈಗ ಸದ್ಯಕ್ಕೆ ಏನು ಸಾಕಷ್ಟು ಆ ಒಂದು ವಿಡಿಯೋ ಬಸವ ಕಲ್ಯಾಣದಲ್ಲಿ ಹಲ್ಚಲ್ ಮಾಡಿರುವಂತದ್ದು. ಯಾಕಂತಂದ್ರೆ ರಾಜಾರೋಷವಾಗಿ ಏನು ಸಾರ್ವಜನಿಕರಿಂದ ಹಣವನ್ನ ಪಡಿತಾ ಇದ್ರು ಮತ್ತು ಯಾವುದೇ ಒಂದು ಕೆಲಸಕ್ಕೆ ಯಾವ ರೀತಿ ಕೆಲಸ ಆಗುತ್ತೆ ಏನಿಲ್ಲ ಅನ್ನೋದು ಕುರಿತು ಅದೇ ಒಂದು ಕಚೇರಿಯಲ್ಲೇ ಕುಳಿತು ಡೈರೆಕ್ಟ್ ಡೀಲ್ ಮಾಡ್ತಾ ಇದ್ರು. ಆ ಕುರಿತು ಆ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ವಿಸ್ತೃತವಾಗಿ ಗ್ಯಾರಂಟಿ ನ್ಯೂಸ್ ನಲ್ಲಿ ಸುದ್ದಿಯನ್ನ ಪ್ರಸಾರ ಮಾಡಲಾಗಿತ್ತು. ಮತ್ತೆ ಸಂಬಂಧಪಟ್ಟ ಜನಪ್ರತಿನಿಧಿಗಳಾಗಿರ್ಬೋದು ಮತ್ತೆ ಅಧಿಕಾರಿಗಳ ಗಮನಕ್ಕೂ ತರಲಾಗಿತ್ತು. ಇನ್ನೂ ಕೂಡ ಉಪನೋಂದಣಾಧಿಕಾರಿಗಳ ಕಚೇರಿಗೆ ಹೋದ್ರೆ ಸಾರ್ವಜನಿಕರು ಹಣ ತೆಗೆದುಕೊಂಡೇ ಹೋಗ್ಬೇಕಾಗಿರುವಂತಹ ಒಂದು ಸ್ಥಿತಿ ಬಸವ ಕಲ್ಯಾಣದ ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ನಿರ್ಮಾಣವಾಗಿರುವಂತದ್ದು. ಈಗೇನು ಸದ್ಯಕ್ಕೆ ಸಿಎಂ ಕಚೇರಿಯಿಂದ ಏನು ತನಿಖೆಗೆ ಆದೇಶ ನೀಡಲಾಗಿದೆ, ಯಾವ ರೀತಿ ಜಿಲ್ಲಾಧಿಕಾರಿಗಳು ತನಿಖೆ ನಡೆಸ್ತಾರೆ ಅನ್ನೋದು ಕಾದ್ ನೋಡ್ಬೇಕಾಗುತ್ತೆ. ಮತ್ತೆ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಯಾವೆಲ್ಲ ರೀತಿ ಕ್ರಮಗಳು ಆಗುತ್ತೆ ಅಂತ ಇನ್ನು ಕಾದ್ ನೋಡ್ಬೇಕಾಗಿರುವಂತದ್ದು. ರಾಮ್.
ಥ್ಯಾಂಕ್ ಯು ಶಿವಯ್ಯ ತಮ್ಮೆಲ್ಲ ಮಾಹಿತಿಗಾಗಿ.